ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಬೆಳಗಿನ ಜಾವ 4:15 ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಬೇಕಾಗಿತ್ತು, ಆದರೆ ಮಲಗೋವಾಗ ಲೇಟ್ ಆಗೋಯಿತು. ಸ್ವಲ್ಪ ಕಿಚನ್ನೆಲ್ಲ ಕ್ಲೀನ್ ಮಾಡಿ ಮಲಗೋ ಅಷ್ಟರಲ್ಲಿ 12:30 ಆಗೋಯಿತು. ಹಾಗಾಗಿ 4 ಗಂಟೆಗೆ ಎದ್ದೇಳೋಕ್ಕಾಗಲೇ ಇಲ್ಲ. 4:15ಗೆ ಎದ್ದೆ ನಾನು. ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಬೆಳಿಗ್ಗೆ 6 ಗಂಟೆ ಒಳಗೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ನಾನು ಫಸ್ಟು ಮಾಡೋದೇ ರಂಗೋಲಿ ಬಿಡಿಸೋದು. ಎದ್ದ ತಕ್ಷಣ ಬಂದು ಫೇಸ್ ವಾಶ್ ಮಾಡಿಕೊಂಡು ಹಾಗೆ ಬಂದು ರಂಗೋಲಿ ಬಿಡಿಸ್ತೀನಿ. ರಂಗೋಲಿ ಆದಮೇಲೆ ಆ್ಯಸ್ ಯೂಶ್ವಲ್ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ಪೂಜೆ ಮಾಡ್ತೀನಿ. ಬಟ್ ಶ್ರಾವಣ ಅಂದ್ರೇ ಹಬ್ಬಗಳ ಮಾಸ ಅಂತ ತುಂಬ ಫೇಮಸ್ ಆಗಿದೆ. ಶ್ರಾವಣ ಮಂತ್ ಫುಲ್ಲು ಹಬ್ಬಗಳ ತಿಂಗಳು ಅಂತಲೇ ಫೇಮಸ್ ಆಗಿದೆ. ಪ್ರತಿದಿನವೂ ಈ ಥರ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮುಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು, ಮನಸ್ಗೂ ಕೂಡ ಹಾಗೆ ಮನೆಗೂ ಕೂಡ. ಆದರೆ ನಾನು ಪ್ರತಿದಿನ ಬೇಗ ಎದ್ದೇಳಲ್ಲ. ಶುಕ್ರವಾರ ಹಾಗೆ ಸೋಮವಾರ ನಾನು ಬೇಗ ಎದ್ದುಬಿಟ್ಟು 6 ಗಂಟೆ ಒಳಗೆ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಉಳಿದಿದ್ದ ದಿನದಲ್ಲಿ ನಾನು 5:15ಗೆ ಎದ್ದು ಕೆಲಸಗಳ್ನ ಮುಗಿಸ್ಕೊತೀನಿ. ಬೆಳಿಗ್ಗೆ ಬೇಗ ಎದ್ದು ಹೀಗೆ ಹೊಸ್ಲಿಗೆ ಕುಂಕುಮ ಹಚ್ಚಿ ರಂಗೋಲಿ ಬಿಟ್ಟರೆ ಎಷ್ಟು ಚೆಂದ ಕಾಣುತ್ತಲ್ಲ, ಬಾಗಿಲು ನೋಡೋದಕ್ಕೆ ಸುಂದರ ಅನಿಸುತ್ತೆ. ಫ್ರೆಂಡ್ಸ್, ನಾನು ಹೊಸ್ಲಿಗೆ ನನ್ನ ರಂಗೋಲಿ ಪ್ರತಿದಿನನೂ ಬಿಡಿಸ್ತೀನಿ. ಬರೀ ಶುಕ್ರವಾರ ಮಂಗಳವಾರ ಈ ಥರ ಅಲ್ಲ, ನಾನು ಎವ್ರಿಡೇ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ರಂಗೋಲಿ ಬಿಡಿಸ್ತೀನಿ. ಕೆಲವೊಂದು ಸಾರಿ ನಾವು ಬೆಳಗ್ಗೆ ಪೂಜೆ ಮಾಡಬೇಕು, ಬೇಗನೆ ಪೂಜೆ ಮುಗಿಸ್ಕೋಬೇಕು ಅಂದರೆ ಹಿಂದಿನ ದಿನವೇ ಗುಡಿಸ್ಕೊಂಡು ಒರೆಸ್ಕೊಂಡು ಮಲ್ಕೊಂಬಿಟ್ಟಿರ್ತೀವಿ. ಆದರೆ ನಾನು ಪ್ರತಿ ಶುಕ್ರವಾರ ಅಥವಾ ಸೋಮವಾರ ನಾನು ಹೀಗೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ನಾನು ಆವತ್ತಿನ ದಿನವೇ ಬೆಳಿಗ್ಗೆ ಬೇಗ ಎದ್ದು ನಾನು ಗುಡಿಸ್ಕೊಳ್ಳೋದು ಒರೆಸ್ಕೊಳ್ಳೋದು ಎಲ್ಲ ಮುಗಿಸ್ಕೊತೀನಿ. ಹಿಂದಿನ ದಿನವೇ ಮಾಡಿ ಮಲಗೋದಕ್ಕೆ ಯಾಕೋ ಇಷ್ಟ ಅನಿಸಲ್ಲ. ಅಂದರೆ ಇದೆಲ್ಲ ಆದಮೇಲೆ ನಾನು ಸೀದಾ ಸ್ನಾನ ಮುಗಿಸ್ಕೊಂಬಂದು ದೇವಿಗೆ ಹೂವೆಲ್ಲ ಇಟ್ಟು ಅಲಂಕಾರ ಮಾಡ್ತಾಯಿದ್ದೆ. ಎಷ್ಟು ಚೆಂದ ಅನಿಸುತ್ತೆ ಅಲ್ಲ, ಹೂವೆಲ್ಲ ಮುಡ್ಸಿದ್ಮೇಲೆ ಆ ಕಲಶನ ನೋಡೋದಕ್ಕೆ ಒಂಥರ ಸುಂದರವಾಗಿ ಅನಿಸುತ್ತೆ. ಹಾಗೆ ನಾನು ಕಲಶದ ಮೇಲೆ ಹೂವು ಇಡ್ತಾನೆ ಇರ್ತಿದ್ದೆ, ಅದು ಬೀಳ್ತಾನೆ ಇರ್ತಿತ್ತು. ಪ್ರತಿ ಸರಿ ಹೀಗಾಗಲ್ಲ, ಆದರೆ ಸುಮಾರು ಸರಿ ಮಾತ್ರ ಹೀಗೆ ಕಲಶದ ಮೇಲಿಂದ ಹೂವು ಬೀಳ್ತಾ ಇರುತ್ತೆ. ಅದೇನೋ ಒಂಥರ ಖುಷಿ ಕೊಡುತ್ತೆ ನಮಗೆ. ಹಾಗೆ ಇಲ್ಲಿ ನಾನು ದೀಪ ಹಚ್ಚೋ ಅಷ್ಟರಲ್ಲಿ 6:10 ಆಗೋಗಿತ್ತು. ಏಕೆಂದರೆ ನನಗೆ ಈ ವ್ಲಾಗ್ ಮಾಡಿಕೊಂಡು ಪೂಜೆ ಮಾಡೋದೆಲ್ಲ ಹೊಸತು. ಇದೇ ಫಸ್ಟ್ ಟೈಮ್ ಹೀಗೆ ಮಾಡ್ತಾ ಇರೋದು. ನನಗೆ ತುಂಬಾ ಟೈಮ್ ಹಿಡಿಯಿತು. 1 ಅವರಲ್ಲೆಲ್ಲ, ಅಂದರೆ ನಾನು 4:30ಗೆ ಎದ್ದಿದ್ದೆ ಅಲ್ವಾ, 5:30ಗೆಲ್ಲ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕಿತ್ತು. ಆದರೆ ವ್ಲಾಗ್ ಮಾಡ್ಕೊಳ್ತಾ ನಾನು ಪೂಜೆ ಮಾಡ್ಕೊಳ್ಳೋದು ಲೇಟ್ ಆಗೋಯಿತು. ನಾನು 6 ಗಂಟೆ ಅಷ್ಟರಲ್ಲಿ ಪೂಜೆ, ಅಂದರೆ 6:10 ಅಷ್ಟರಲ್ಲಿ ಪೂಜೆ ಮುಗಿಸ್ದೆ ಅಲ್ವಾ, ಆ ಟೈಮಿಗೆ ನನ್ನ ಮಗ ಕೂಡ ಎದ್ದು ಬಂದುಬಿಟ್ಟಿದ್ದ. ನಾನಿಲ್ಲ ಅಂದರೆ ಅವನು ಮಲಗಲ್ಲ, ಬೇಗ ಎದ್ದುಬಿಡ್ತಾನೆ, ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ. ಆದರೆ ಎದ್ದು ಬಂದು ಅವನೇನು ತುಂಬ ತೊಂದರೆ ಕೊಡೋದು, ಹಠ ಮಾಡೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಅವನ ಪಾಡಿಗೆ ಅವನು ಕೂತ್ಕೊಂಡು ಅಥವಾ ಮಲ್ಕೊಂಡು ಆಟ ಆಡ್ತಾ ಇರ್ತಾನೆ. ನಾನು ನೈವೇದ್ಯ ಅಂತೇನು ಸಪ್ರೇಟ್ ಏನು ಮಾಡ್ಕೊಳ್ಳೋದಿಲ್ಲ. ಸಕ್ಕರೆ ಹಾಗೂ ಹುರುಗಡ್ಲೆ ಇದ್ದರೆ ಅದನ್ನೇ ನೈವೇದ್ಯ ಅಂತ ಇಟ್ಬಿಡ್ತೀನಿ. ಯಜ್ಞೇಶ್ವರಾಯ ನಮಃ, ರಾವಣರಾಯ ನಮಃ, ಪ್ರಣಬದ್ಧಾಯ ನಮಃ, ಅಕ್ಷಾಯ ನಮಃ, ಅವ್ಯಾಯ ನಮಃ ಇತಿ ಶ್ರೀ ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ಓಂ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ. ಓಂ ಪ್ರಕೃತೆ ನಮಃ, ವಿಕೃತೆ ನಮಃ, ವಿದ್ಯಾಯ ನಮಃ, ಸರ್ವಭೂತೈತ ಪ್ರಧಾಯ ನಮಃ, ಶ್ರದ್ಧಾಯ ನಮಃ, ವಿಭೂತೆ ನಮಃ, ಸುರಪ್ರಿಯ. ನಾನು ಪೂಜೆ ಎಲ್ಲ ಮುಗಿಸಿ ಕಿಚನಿಗೆ ಬರೋ ಅಷ್ಟರಲ್ಲೇ 6:15 ಆಗೋಗಿತ್ತು. ನನ್ನ ಹಸ್ಬೆಂಡ್ ಆಗಲೇ ಎದ್ದು ರೆಡಿ ಆಗ್ತಾಯಿದ್ರು. ಅವರು 6:30 ಅಥವಾ 6:40 ಒಳಗೆಲ್ಲ ಹೊರಟ್ಬಿಡ್ತಾರೆ ಕೆಲಸಕ್ಕೆ. ಅಷ್ಟರಲ್ಲಿ ನಾನು ಟಿಫನ್ ಪ್ಯಾಕ್ ಮಾಡಾಡಬೇಕು. ಆದರೆ ಇವತ್ತು ಲೇಟಾಗಿ ಹೋಗಿತ್ತು, ಆಗಲೇ 6:15 ಹೋಗಿತ್ತು. ಇನ್ನು 20 ಮಿನಿಟ್ಸ್ ಟೈಮ್ ಇತ್ತು ಅಷ್ಟೇ. ಸೊ ಹಾಗಾಗಿ ಬೇಗ ಪಡ್ಡು ಹಿಟ್ಟಿಗೆ ನೆನೆಸಿಟ್ಟು ರುಬ್ಬಿಟ್ಟಿದ್ನಲ್ಲ, ಆ ಹಿಟ್ಟಿಗೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಹಾಗೂ ಕರಿಬೇವು ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದೆ. ಹಾಗೆ ಅದನ್ನು ಪಡ್ಡು ನಾನು ಇಷ್ಟು ಹೆಚ್ಕೊಳ್ಳೋ ಅಷ್ಟರಲ್ಲಿ ಪಡ್ಡು ಪ್ಯಾನ್ನ ಬಿಸಿ ಇಟ್ಬಿಟ್ಟಿದ್ದೆ. ಪ್ಯಾನ್ ಬಿಸಿ ಆಗೋ ಅಷ್ಟರಲ್ಲಿ ಎಲ್ಲ ಹೆಚ್ಕೊಂಡು ಮುಗೀತು. ಹಾಗಾಗಿ ಪಡ್ಡು ಬೇಗ ರೆಡಿ ಆಗೋಯಿತು. ಪಡ್ಡು ಬೇಯೋ ಟೈಮಲ್ಲಿ ನಾನು ಈ ಕಡೆ ಏನು ಮಾಡಿದೆ, ಚಟ್ನಿಗೆ ರೆಡಿ ಮಾಡ್ಕೊಂಡ್ಬಿಟ್ಟೆ. ಸೊ ಎಷ್ಟು ಟೈಮ್ ಸೇವ್ ಆಗುತ್ತೆ ಅಲ್ಲ. ಮಾರ್ನಿಂಗ್ ಟೈಮಲ್ಲಂತೂ ನಮ್ಮ ಹೆಣ್ಮಕ್ಳಿಗೆ ನಾವು ಮಲ್ಟಿ ಟಾಸ್ಕಿಂಗ್ ಮಾಡಿಬಿಡ್ತೀವಿ, ನಮಗೆ ಗೊತ್ತಿಲ್ಲದಿರೋ ಥರ ಎಷ್ಟೊಂದು ಕೆಲಸಗಳು ಮುಗಿದೋಗ್ಬಿಟ್ಟಿರುತ್ತೆ. ಹಾಗೆ ನೋಡಿ, ಪಡ್ಡು ಚಟ್ನಿ ರೆಡಿ ಆಯಿತು. ನಾನು ಒಂದು ಬಾಕ್ಸಿಗೆ ಅದನ್ನು ಪ್ಯಾಕ್ ಮಾಡಿ ನನ್ನ ಹಸ್ಬೆಂಡಿಗೆ ಕೊಟ್ಟೆ. ಅವ್ರನ್ನ ಆಫೀಸಿಗೆ ಕಳಿಸಿದ ಮೇಲೆ ನಾನು ಬಂದು ನನ್ನ ಮಗಳನ್ನು
ಎಬ್ಬಿಸ್ತೀನಿ. ಅಂದರೆ ಅವಳಿಗೆ ಬೇಗನೆ ಸ್ಕೂಲ್ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಬೇಗ ಎಬ್ಬಿಸ್ಬಿಡ್ತೀನಿ. ಎಬ್ಬಿಸಿದ ತಕ್ಷಣ ಅವಳು ಬ್ರಷ್ ಮಾಡಿ ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ನಾನು ಅವಳ ಬಾಕ್ಸ್ ಎಲ್ಲ ರೆಡಿ ಮಾಡಿರ್ತೀನಿ. ಒಂದು ಬಾಕ್ಸ್ಗೆ ಲಂಚ್ ಪ್ಯಾಕ್ ಮಾಡಿದ್ರೆ ಇನ್ನೊಂದು ಬಾಕ್ಸ್ಗೆ ನಾನು ಫ್ರೂಟ್ಸ್ ಪ್ಯಾಕ್ ಮಾಡ್ತೀನಿ. ಹಿಂದಿನ ದಿನ ನಾವು ವಾಟರ್ ಮೆಲನ್ ತಂದಿದ್ವಿ, ಅದನ್ನು ನೋಡಿಬಿಟ್ರು ಮಕ್ಕಳು. ಅದು ನೋಡಿದ್ದೇ ತಡ ನಮಗೆ ವಾಟರ್ ಮೆಲನ್ನೇ ಹಾಕಬೇಕು ಅಂತೇಳಿ ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಹಾಗಾಗಿ ಅದನ್ನೇ ಹಾಯ್ ಪ್ಯಾಕ್ ಮಾಡಿ. ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. Good morning, sir. Good morning, ma'am. ಮ್ಯಾಮ್ ಸರ್ ಅಲ್ಲ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತ ಹೇಳ್ಬೇಕು. Good morning, sirs. Welcome, sirs. Namaskara, sirs. ವೆರಿ ಗುಡ್. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾನೀಗ ತಿಂಡಿ ತಿನ್ನಿಸ್ತಾ ಇದ್ದೀನಿ ಮಕ್ಕಳಿಗೆ. ಅಂದರೆ ವಂಶಿಗೆ ಸ್ವಲ್ಪ ಲೇಟಾಗೇ ಇದೆ ಸ್ಕೂಲು. Okay, ma'am. Ma'am, good morning. ಅದೇ ಬೇಗ ಬಸ್ ಬರೋದ್ರಿಂದ ಬೇಗ ತಿಂಡಿ ರೆಡಿಯಾಗಿ ಅವ್ರಿಗೆ ತಿಂಡಿ ತಿನ್ನಿಸಿ ರೆಡಿ ಇರಬೇಕಾಗತ್ತೆ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಬೇಗ ಎದ್ದಿದ್ದೆ. ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಈಗ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಸೊ ನಾನು ತಿಂಡಿಗೆ ಪಡ್ಡು ಮತ್ತು ಚಟ್ನಿ ಮಾಡಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಬೆಳಿಗ್ಗೆ ಬೇಗ ಎದ್ದರೆ ಕೆಲಸಗಳು ಬೇಗ ಆಗ್ತವೆ. ಅದೇನಾದರೂ ಬೆಳಿಗ್ಗೆ ಸ್ವಲ್ಪ ಲೇಟಾಗಿದ್ದರೆ 6:30, 7 ಹೀಗೆ ಎದ್ರಂತೂ ಕೆಲಸನೇ ಆಗಲ್ಲ. ಹಾಗೆ ಸ್ಕೂಲಿಗೆ ಬೇರೆ ಬೇಗ ಕಳಿಸ್ಬೇಕಲ್ಲ, ಅದೆಲ್ಲ ಲೇಟಾಗಿ ಹೋಗುತ್ತೆ. ತಿಂಡಿ ಬೇಗ ಮಾಡಿಬಿಡ್ಬೋದು, ಆದರೆ ಮಕ್ಳಿಗೆ ತಿನ್ನಿಸೋದಿದೆಯಲ್ಲ ಅದು ತುಂಬಾ ಕಷ್ಟ. ಅದೇ ಟೈಮ್ ಆಗುತ್ತೆ ಬೇಗ, ಅದೇ ಲೇಟ್ ಆಗೋದು. ನೋಡಿ ಅಲ್ಲಿ ಅವ್ನು ನೋಡಿ ಹೇಗೆ ಆಡ್ತಿದ್ದಾನೆ. ಹೀಗೆ ತಿನ್ನಿಸ್ಬೇಕಾದ್ರೆ ಯಾವಾಗಲೂ ಹೀಗೇನೆ ಆಡ್ತಾನೆ. ಇವ್ನು ಹಿಡಿಯೋದು ಭಾಳ ಕಷ್ಟ. ಕಾಣಿಸ್ತಾ ಇಲ್ಲ, ಇಲ್ಲಿಗೆ ಬಂದು ಮಾತಾಡೋದು. Okay. ಇಲ್ಲಿಗೆ ಬಾ, ಇಲ್ಲಿಗೆ ಬಂದು ಮಾತಾಡು. ಎಲ್ಲರೂ ಚೆನ್ನಾಗಿದ್ದೀರಾ ನೀವು? ಗುಡ್ ಮಾರ್ನಿಂಗ್. Good morning. ನಮಸ್ಕಾರ. ನಮಸ್ಕಾರ. ನಮ್ಮ ಮನೇಲಿ ಇವನು ತುಂಬಾ ತರಲೆ. ನಮ್ಮ ಮನೆ ತುಂಬಾ ಅಕ್ಕತಲ್ಲೇ. ಇವಳು ಸ್ವಲ್ಪ ಸೈಲೆಂಟ್ ಇದ್ದಾಳೆ, ಇವ್ರು ಸ್ವಲ್ಪ ತುಂಬಾ ತರಲೆ. ನಾನಂತೂ ಇಲ್ಲ, ಈ ಬುಣ್ಣ ಮಾತಾಡಕ್ ಬಿಡಲ್ಲ ಫ್ರೆಂಡ್ಸ್. ನಾನು ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ತಾನೇ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಹತ್ರದಲ್ಲೇ ಇರೋ ಒಂದು ಪಾರ್ಕಿಗೆ ನಾವು ಆಟ ಆಡೋಕ್ಕೆ ಅಂತ ಬಂದ್ವಿ. ಈ ಪಾರ್ಕಲ್ಲಿ ಅವನು ಪ್ರತಿದಿನ ಬರ್ತಾನೆ. ಅಕ್ಕನ ಸ್ಕೂಲಿಗೆ ಕಳಿಸ್ಬಿಟ್ಟು ಇವನು ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಆಟಾಡಿನೇ ಮನೆಗೆ ಹೋಗಬೇಕು. ಇಲ್ಲಾಂದರೆ ಅವತ್ತು ಇಡೀ ದಿನ ಅಳ್ತಾನೆ ಇರ್ತಾನೆ. ಹಾಗಾಗಿ ನಾನು ಪ್ರತಿದಿನ ಪಾರ್ಕಿಗೆ ಕರ್ಕೊಂಬರ್ತೀನಿ. ಸೊ ಫ್ರೆಂಡ್ಸ್, ನಾನು ಇವಾಗ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಿ. ಕೆಲಸ ಎಲ್ಲ ಆಗಿದೆ ಅಂತ ನಾನು ಅಂದ್ಕೊತೀನಿ, ಆದರೆ ಕೆಲಸ ಆಗಿರಲ್ಲ. ಒಂದು ನಿಮಿಷ ಇದೆ, ತೋರಿಸ್ತೀನಿ ಏನಾಗಿದೆ ಅಂತೇಳಿ. ನೋಡಿ ಇಲ್ಲಿ ಎಷ್ಟು ಮನೆ ಕ್ಲೀನ್ ಮಾಡಿದ್ರು ಹಾಗಾಗಿ ಅಲ್ಲಲ್ಲೇ ಬಿದ್ದಿರುತ್ತೆ. ಮಕ್ಕಳಿರೋ ಮನೆ ಹೀಗೆ ಅನಿಸುತ್ತೆ ಅಲ್ವಾ? ಇವಾಗ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಇವನು ಅಕ್ಕನಿಗಿಂತ ಅಂದರೆ ನನ್ನ ಮಗಳಿಗೆ ಲೇಟಾಗಿ ಹೋಗ್ತಾನೆ. ಖುಷಿಗಿಂತ ಲೇಟಾಗಿ ಹೋಗ್ತಾನೆ, ಹಾಗೆ ಖುಷಿಗಿಂತ ಬೇಗ ಬಂದುಬಿಡ್ತಾನೆ. ಅವಳಿಗೆ ಅದೇ ಬೇಜಾರು, ಅವ್ನು ಲೇಟಾಗಿ ಹೋಗ್ತಾನೆ ನನಗಿಂತ ಬೇಗ ಬಂದುಬಿಡ್ತಾನೆ ಅಂತೇಳಿ. ಏನು ಮಾಡೋಕ್ಕಾಗುತ್ತೆ, ಮಕ್ಕಳು ಹಾಗೆ ಅಲ್ವಾ? ಆದರೆ ಏನು ಗೊತ್ತಾ, ಇಬ್ಬರೂ ಜೊತೆಲೇ ಬಿಟ್ಟರೆ ತುಂಬ ಗಲಾಟೆ ಮಾಡ್ತಾರೆ, ಯಾವಾಗಲೂ ಜಗಳ ಆಡ್ತಾನೆ ಇರ್ತಾರೆ ಇವರು. ಹಾಗಾಗಿ ಸ್ಕೂಲಿಗೆ ಹೋಗ್ತಿದ್ದಾರೆ ನಮಗೆ ತಲೆನೋವಿಲ್ಲ ಅಂತ ನಮಗೆ ಅನಿಸುತ್ತೆ, ಆದರೆ ಮಕ್ಕಳಿಗೆ ಇರಬೇಕಲ್ವ ಜೊತೆಗೆ ಆಟ ಆಡೋದಕ್ಕೊಬ್ಬರು. ಹಾಗಾಗಿ ಅವರಿಬ್ಬರು ಒಬ್ರಿಗೊಬ್ರನ್ನ ಮಿಸ್ ಮಾಡ್ಕೊತಾರೆ. ಹಾಗೆ ಜೊತೆಗಿದ್ದಷ್ಟು ಜಗಳ ಹಂಗೆ ಆಡ್ತಾರೆ. ಸರಿ ಫ್ರೆಂಡ್ಸ್, ನಾನೀಗ ನನ್ನ ಮಗನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಫ್ರೆಂಡ್ಸ್, ರೆಡಿ ಮಾಡೋದು ತುಂಬಾ ಕಷ್ಟ. ನಿಮ್ಮ ಮನೆಯಲ್ಲೂ ಮಕ್ಕಳು ಹೀಗೇನಾ? ಮೋಸ್ಟ್ಲಿ ಎಲ್ಲರ ಮನೆಯಲ್ಲೂ ಮಕ್ಕಳು ಹೀಗೆ ಅನಿಸುತ್ತೆ. ಇವನು ಸ್ವಲ್ಪ ತರಲೆ ಇದ್ದಾನೆ, ಸ್ವಲ್ಪ ಅಲ್ಲ ಜಾಸ್ತಿನೇ ತರಲೆ ಇದ್ದಾನೆ. ಬಟ್ ಹೇಳಿದ ಮಾತು ಕೇಳ್ತಾನೆ. ಗುಡ್ ಬಾಯ್ ಅಲ್ಲ ಬಂಗಾರ? ಗುಡ್ ಬಾಯ್ ಬಂಗಾರ, ಹೇಳಿದ ಮಾತು ಕೇಳ್ತಾನೆ ಬಂಗಾರ. ಫ್ರೆಂಡ್ಸ್, ವಂಶಿಗೆ ರೆಡಿ ಮಾಡೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ಅವನು ಇನ್ನೂ ಚಿಕ್ಕವನಲ್ವಾ, ಹಾಗಾಗಿ ಹೇಳಿದ ಮಾತು ಕೇಳಲ್ಲ ಅವನು. ಇವತ್ತು ಫ್ರೈಡೇ ಅಲ್ವಾ, ಸೊ ಹಾಗಾಗಿ ತಲೆ ಸ್ನಾನ ಮಾಡಿಸಿದ್ದೆ.
ಹಾಗೆ ನೀಟಾಗಿ ತಲೆ ಒರೆಸ್ಬೇಕಲ್ಲ, ಇಲ್ಲಾಂದ್ರೆ ಮಕ್ಕಳು ಮೊದಲೇ ವೆದರ್ ಸರಿ ಇಲ್ಲ, ಥಂಡಿ ಇದೆ, ಶೀತ ಆಗ್ಬಿಟ್ರೆ ಅಂತೇಳಿ. से बर्तन से कवर ने बर्गर से की मीट जीरो को पसोड़े वो नमस्कार मामाता मैंने तैयार बोलूं ऐसा स्मार्ट है ना तो सपना तैसे रस्ते गट्टो मारते सेवा चुगला मारा कपड़े मुझे आता चलते चुका से ना पापा पकड़े इधर बोल करते हैं उधर चलते ಫ್ರೆಂಡ್ಸ್, ವಂಶಿ ರೆಡಿಯಾದ ಈಗ ಅವನಿಗೆ ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಸ್ನಾನ ಎಲ್ಲ ನಾನು ಈಗಲೇ ಮಾಡಿಸ್ಬಿಡ್ತೀನಿ, ಸ್ಕೂಲಿಂದ ಬೇಗ ಬರ್ತಾನೆ, ಆಮೇಲೂ ಮಾಡಿಸ್ಬೋದು. ಆದರೆ ನಾನು ಬೆಳಿಗ್ಗೆನೇ ಮಾಡಿ ಕಳಿಸ್ಬಿಡ್ತೀನಿ. ಅಂದರೆ ನಿದ್ದೆಗಣ್ಣಲ್ಲಿ ಇರ್ತಾರೆ ಮಕ್ಕಳು, ಹಾಗೆ ಸ್ಕೂಲಿಗೆ ಬ್ರಷ್ ಮಾಡಿ ಮುಖ ತೊಳೆದು ಸ್ಕೂಲಿಗೆ ಕಳಿಸ್ಬಿಟ್ರೆ ನಿದ್ದೆ ಇದ್ದಂಗೆ ಆಗುತ್ತಲ್ಲ, ಅಲ್ಲೋದ್ಮೇಲೆ ಅಷ್ಟು ಫ್ರೆಶ್ನೆಸ್ ಅಂತ ಅನಿಸಲ್ಲ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನಾನು ಇವರಿಗೆ ಬೆಳಿಗ್ಗೆನೇ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸ್ತೀನಿ. ಈಗ ನೋಡಿ ಅವ್ನು ರೆಡಿಯಾಗಿದ್ದಾನೆ, ರೆಡಿಯಾಗಿ ಆಟ ಆಡ್ತಾ ಇದ್ದಾನೆ. ಈಗ ಹೋಗಿ ಅವನ ಸ್ಕೂಲಿಗೆ ಬಿಟ್ಟು ಬಂದು ಈ ಬ್ಲಾಗ್ನ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್, ನಿಮ್ಮಲ್ಲಿ ಸ್ವಲ್ಪ ಜನಕ್ಕೆ ಅನಿಸ್ಬೋದು, ಇವನು ಸುಮ್ಮನೆ ಹೋಗ್ತಿದ್ದಾನಲ್ಲ ಸ್ಕೂಲಿಗೆ, ಅಳೋದಿಲ್ವಾ? ತುಂಬ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಳ್ತಾರೆ, ಇವನು ಅಳ್ತಿಲ್ವಲ್ಲ ಆ ಥರ ಅನಿಸ್ಬೋದು. ಇವನು ಸ್ಟಾರ್ಟಿಂಗ್ 1-2-3 ಡೇಸಲ್ಲಿ ಅಳ್ತಾ ಇದ್ದ, ಹಠ ಮಾಡ್ತಾ ಇದ್ದ, ನಾನು ಇನ್ನೊಂದು ಜೊತೆನೇ ಇರ್ತೀನಿ ಅಮ್ಮ, ಹೋಗಲ್ಲ ಅಮ್ಮ ಅಂತೇಳಿ. ಆದರೆ ಇವಾಗ ಸ್ವಲ್ಪ ಅಭ್ಯಾಸ ಆಗಿದೆ. ಅಂದರೆ 1 ಇಯರ್ ಆಯ್ತಲ್ಲ ಅವನಿಗೆ ಸ್ಕೂಲಿಗೆ ನಾವು ಹಾಕಿ, 1 ಇಯರ್ ಆಯಿತು. ಇದು 2nd ಇಯರ್ ರನ್ನಿಂಗು ಅವನು ಸ್ಕೂಲ್ಗೆ ಹೋಗೋ ಶುರುವಾಗಿ. ಹಾಗಾಗಿ ಅವನಿಗೆ ಅಭ್ಯಾಸ ಆಗೋಗಿದೆ, ಇವರು ಬಿಡಲ್ಲ, ಇವ್ರು ಬಿಡಲ್ಲ ಅಂಥೇಳಿ. ಫ್ರೆಂಡ್ಸ್, ನಾನು ಇವಾಗಿನೂ ವಂಶಿನ ಸ್ಕೂಲಿಗೆ ಬಿಟ್ಟು ಬಂದೆ. ಸೊ ಪೂಜೆ ಎಲ್ಲ ಆಯಿತು, ಶುಕ್ರವಾರದ ಪೂಜೆ ಮುಗೀತು. ಅಂದರೆ ಬೆಳಗ್ಗೆನೇ ಬೇಗನೆ ಎದ್ದು ಪೂಜೆ ಮಾಡೋದ್ರಿಂದ ಏನೋ ಒಂಥರ ನಾವು ಫುಲ್ ಎನರ್ಜೆಟಿಕ್ ಆಗಿರ್ತೀವಿ, ಇನ್ನೂ ಪಾಸಿಟಿವ್ ವೈಬ್ಸ್ ಎಲ್ಲ ಫೀಲ್ ಆಗ್ತಿರುತ್ತೆ. ನನಗೆ ಹೀಗೆ ಅನಿಸ್ತಿರುತ್ತೆ, ನಿಮಗೂ ಹೀಗೆನಾ? ಏನಂದರೆ ನಾವು ಬೆಳಿಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಳ್ಳೋದ್ರಿಂದ ನಮಗೆ ತುಂಬ ಟೈಮ್ ಇದೆ ಅಂತ ಅನಿಸುತ್ತೆ. ಹೌದು, ಇನ್ನೂ ತುಂಬ ಟೈಮ್ ಇದೆ, ಕೆಲಸ ಎಲ್ಲ ಮುಗೀತು, ನೆಕ್ಸ್ಟ್ ಏನು ಮಾಡಲಿ, ಈ ಥರ ಯೋಚನೆ ಬರೋಕ್ಕೆ ಶುರುವಾಗುತ್ತೆ. ಅದೇ ನಾನು ಸ್ವಲ್ಪ ಏನಾದರೂ ಲೇಟಾಗಿ ಎದ್ಬಿಟ್ರೆ, 6:30, 7 ಹಿಂಗೇನಾದ್ರು ಎದ್ಬಿಟ್ರೆ ಅಂತಂದರೆ ಇಡೀ ದಿನ ಕೆಲಸ ಮಾಡ್ತಾನೆ ಇರ್ತೀನಿ, ಕೆಲಸನೇ ಆಗ್ತಿರಲ್ಲ. ಇಲ್ಲ ಕಿಚನ್ ಕ್ಲೀನ್ ಮಾಡು, ಇಲ್ಲ ಮಕ್ಳನ್ನ ನೋಡ್ಕೋ, ಇಲ್ಲ ಮಕ್ಕಳು ಹರಡಿರ್ತಾರೆ ಮನೆ ಕ್ಲೀನ್ ಮಾಡು, ಬರೀ ಇದೇ ಥರ ಆಗ್ತಾ ಇರುತ್ತೆ. ಅದೇ ಬೆಳಿಗ್ಗೆ ಎದ್ದು ನಾವು ಬೇಗ ಕೆಲಸ ಮುಗಿಸ್ಕೊಂಬಿಟ್ರೆ ಇನ್ನು ವಂಶಿ ಸ್ಕೂಲಿಂದ ಬರೋವರೆಗೂ ನಾನು ಫ್ರೀ ಆಗಿರ್ತೀನಿ, ಆರಾಮಾಗಿ. ಏನು ಗೊತ್ತಾ, ನನಗೆ ವ್ಲಾಗ್ ಮಾಡಿ ಎಲ್ಲ ಅಭ್ಯಾಸ ಇಲ್ಲ. ಇದು ನನ್ನ ಮೊದಲನೇ ವ್ಲಾಗ್ ಚಾನಲ್. ಕುಕ್ಕಿಂಗ್ ಚಾನಲ್ ಒಂದಿದೆ, ಅದರಲ್ಲಿ ನಾನು ಅಷ್ಟು ಮಾತಾಡೋದೇನಿಲ್ಲ ಅಲ್ವಾ, ಬರೀ ಅಡುಗೆದ ವೀಡಿಯೋಸ್ ಎಲ್ಲ ತೋರಿಸೋದು, ಸ್ವಲ್ಪ ವಾಯ್ಸ್ ಓವರ್ ಕೊಡೋದು, ಈ ಥರ ಮಾಡಿ ಮ್ಯಾನೇಜ್ ಮಾಡ್ತೀನಿ. ಆದರೆ ವ್ಲಾಗ್ ಚಾನಲಲ್ಲಿ ಈ ಥರ ಕಂಟಿನ್ಯೂಸ್ ಆಗಿ ಮಾತಾಡೋದು ನನಗಷ್ಟು ಬರಲ್ಲ. ಇವಾಗ ಕಲಿತಾ ಇದ್ದೀನಿ, ಇದರಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಹಾಗೆ ಈಗ ನಾವು ಹೊಸ್ದಾಗಿ ವ್ಲಾಗ್ ಮಾಡ್ತಿರ್ತೀವಲ್ವ, ತುಂಬ ಆಲ್ರೆಡಿ ವ್ಲಾಗ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇರ್ತಿರಲ್ಲ, ನೀವೇನಾದರೂ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ದಯವಿಟ್ಟು ಏನಾದರೂ ಟಿಪ್ಸ್ ಇದ್ದರೆ ಹೇಳಿ, ನಾನು ಅದನ್ನು ಫಾಲೋ ಮಾಡ್ತೀನಿ. ಫ್ರೆಂಡ್ಸ್, ಅವನು ಸ್ಕೂಲಿಂದ ಬರೋದೇ ಸ್ವಲ್ಪ ಸ್ಯಾಡ್ ಫೇಸ್ ಮಾಡ್ಕೊಂಡು ಬರ್ತಿದ್ದ. ಯಾಕಂದರೆ ಅಲ್ಲಿ ಮುಂದೆ ಅವ್ರ ಫ್ರೆಂಡ್ ಒಬ್ಬರು ಹೋಗ್ತಾಯಿದ್ರು, ನೋಡಿ ದೂರದಲ್ಲಿ ಕಾಣಿಸ್ತಿದೆ ಅನಿಸುತ್ತೆ, ಅವ್ರು ಹೋಗ್ತಾಯಿದ್ರು. ನಮಗಿಂತ ಅವರು ಮುಂದೆ ಹೋಗ್ತಿದ್ದಾರೆ, ನೀನು ಯಾಕೆ ಅವ್ರಿಗಿಂತ ಫಸ್ಟ್ ಬಂದಿಲ್ಲ ಅಂತೇಳಿ ಇವನು ಸ್ವಲ್ಪ ಅಪ್ಸೆಟ್ ಆಗಿದ್ದ. ಆಮೇಲೆ ಏನೇನೋ ಹೇಳಿ ಸಮಾಧಾನ ಮಾಡಿದ್ಮೇಲೆ ಸ್ವಲ್ಪ ಕೂಲಾದ, ನಾರ್ಮಲ್ ಸ್ಟೇಜಿಗೆ ಬಂದ. ಮಕ್ಕಳು ಹೀಗೆ ಅಲ್ವಾ, ಏನಾದರೂ ಒಂದಕ್ಕೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಅವರು ಕೋಪ ಮಾಡ್ಕೊಳ್ಳೋದು ಒಂಥರ ನೋಡೋಕ್ಕೆ ಖುಷಿ ಅನಿಸುತ್ತೆ ಅಲ್ವಾ? ಸೊ ಫ್ರೆಂಡ್ಸ್, ವಂಶಿದು ಊಟ ಆಗಿದೆ ನೋಡಿ, ಆಟ ಆಡ್ತಾ ಇದ್ದಾನೆ. ಅಂದರೆ ನಾನು ಬೆಳಗ್ಗೆ ಅವನಿಗೆ ತಿಂಡಿ ಕೊಡ್ತೀನಲ್ವ, ತಿಂಡಿ ಜೊತೆಗೆ ನ್ಯೂಟ್ರಿಷನ್ ಬಾಕ್ಸ್ ಅಂತ ಕೊಟ್ಟು ಕಳಿಸ್ಬಿಡ್ತೀನಿ. ಅರೌಂಡ್ ಅವರು ಒಂದು 11-11:30 ಹಂಗೆ ಅದನ್ನು ಸ್ಕೂಲಲ್ಲಿ ತಿನ್ನಿಸ್ತಾರೆ. ಹಾಗಾಗಿ ಮಧ್ಯಾಹ್ನ 1-1:30ಗೆಲ್ಲ ಒಂದು ಊಟ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಹೊಟ್ಟೆ ಹಶ್ವಾಗಿತ್ತು ಅನಿಸುತ್ತೆ ಭಾಳ, ಯಾಕಂದರೆ ಹಣ್ಣು ಕೊಟ್ಟು ಕಳಿಸ್ತೀನಿ. ನಮ್ಮ ಮಕ್ಕಳು ಮೊದಲು ಫ್ರೂಟ್ಸ್ ತಿಂತಾನೇ ಇರಲಿಲ್ಲ. ಯಾವಾಗ ಸ್ಕೂಲಲ್ಲಿ ನ್ಯೂಟ್ರಿಷನ್ ಬ್ರೇಕ್ ಅಂತಲೇ ಬಿಡ್ತಾರೆ, ಒಂದು 15-20 ಮಿನಿಟ್ಸು. ಚೆನ್ನಾಗಿದೆ. ಯಾವ ಕಲರ್ ಅದು? ಬ್ಲೂ. ಗ್ರೀನ್ ಕಲರ್. ಏನಿದು? ಗ್ರೀನ್ ಅಲ್ಲ, ಗ್ರೀನ್ ಕಲರ್ ಓಕೆ. ಇದು ಏನಕ್ಕೆ ಯೂಸ್ ಮಾಡ್ತೀವಿ? ಎಲ್ಲ ಪೆನ್ಸಿಲ್ ಎಲ್ಲ ಶಾರ್ಪ್ ಮಾಡೋಕ್ಕೆ. ಕೈ ಹುಷಾರು.
ಬ್ಲೂ ಆರೆಂಜ್ ಆರೆಂಜ್ ಅದು ಬ್ಲೂ ಆಲ್ ಬ್ಲೂ ಗ್ರೀನ್ ಬ್ಲೂ ಗ್ರೀನ್ ಒಂದು ನಿಮಿಷ ಇರು. ಹಾಗೆ ಮೊದಲು ಅವರು ಫ್ರೂಟ್ಸ್ ತಿಂತಾ ಇರಲಿಲ್ಲ. ಈ ನ್ಯೂಟ್ರಿಷನ್ ಬ್ರೇಕ್ ಅಂತ ಅವರು ಬಿಡೋಕ್ಕೆ ಶುರು ಮಾಡಿದ್ರು. ಮಸ್ಟ್ ಆ್ಯಂಡ್ ಶುಡ್ ಅದು ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು. ಅದಕ್ಕೆ ನಾವು ಫ್ರೂಟ್ಸು ವೆಜ್ಜೀಸಾರು ಕೊಡ್ಬೋದು, ಅಥವಾ ನಾವೇನು ತಿಂಡಿ ಮಾಡಿರ್ತೀವಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಅದನ್ನೇ ಬೇಕಾದರೆ ಕೊಟ್ಟು ಕಳಿಸ್ಬೋದು. ನಾನು ಬ್ರೇಕ್ಫಾಸ್ಟ್ ತಿನ್ನಿಸ್ಬಿಡ್ತೀನಿ, ಹಾಗಾಗಿ ಅವ್ರ ಬಾಕ್ಸಿಗೆ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್, ಅದು ಬಿಟ್ಟರೆ ಸ್ಪ್ರೌಟ್ಸ್ ಈ ಥರದ್ದೆಲ್ಲನೂ ಅವ್ರ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ. ಇವತ್ತು ವಂಶಿಗೆ ಅವನಿಗೆ ವಾಟರ್ ಮೆಲನ್ ಅಂದರೆ ಭಾಳ ಇಷ್ಟ. ಇವತ್ತು ಹಾಕಿ ಕಳಿಸಿದ್ದೆ. ಬಟ್ ಏನಪ್ಪ ಅವನು ಫುಲ್ ಖಾಲಿ ಮಾಡಿಲ್ಲ ಬಾಕ್ಸ್, ಸ್ವಲ್ಪ ಬಿಟ್ಟು ಬಂದಿದ್ದ. ಏನಕ್ಕೆ ನೀನು ಹಣ್ಣು ಖಾಲಿ ಮಾಡಿಲ್ಲ ವಂಶಿ? ಬಾಯ್ಲಿ ತೆಗೆದು ಬಾಯ್ದ. ಏನಕ್ಕೆ ನೀನು ಫ್ರೂಟ್ ಖಾಲಿ ಮಾಡಿಲ್ಲ? ವಾಟರ್ ಮೆಲನ್ ಏನಕ್ಕೆ ಖಾಲಿ ಮಾಡಿಲ್ಲ ನೀನು? ಇಬ್ರು ಬೇಕು, ಒಂದು ವಾಟರ್ ಮೆಲನ್, ಒಂದು ಕಪಾಯ. ಫ್ರೆಂಡ್ಸ್, ಕಪಾಯ ಅಂದರೆ ಏನು ಹೇಳಿ? ಯಾರಾದ್ರೂ ಗೊತ್ತಾ? ಗೆಸ್ ಮಾಡಿ ಕಪಾಯ ಅಂದ್ರೆ ಏನು ಅಂತೇಳಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಕಪಾಯ ತಿನ್ನೋದು ಅಲ್ಲ, ನಾವು ಹಸಿಗೆ ತಿಂತೀವಿ, ನೀವು ಬರೋತಾರೆ ನಾವು ತಿನ್ಕೊಂಡು ಮಾಡ್ತೀವಿ. ಸೊ ಹಾಗಾಗಿ ಅವನು ಫ್ರೂಟ್ಸ್ನ ತಿನ್ನೋದು ಕಲ್ತಿದ್ದಾನೆ. ಮನೆಗೆ ಬಂದು ಈಗ ಊಟ ಆಗಿದೆ, ಈಗ ಆಟ ಆಡ್ತಾನೆ. ಇನ್ನೊಂದು 1 hour 2 hour ಆಟ ಆಡ್ಬಿಟ್ಟು ಆಮೇಲೆ ಮಲ್ಕೊಂಡ್ಬಿಡ್ತಾನೆ. ಇವ್ನು ಮಲಗಿಸಿದ್ರೆ ನಾನು ನನ್ನ ಮಗಳಿಗೆ ಓದಿಸೋದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಇವನ್ನೇನಾರ ಎದ್ದಿದ್ರೆ ಮಾತ್ರ ಆಗಲ್ಲ. ಇಬ್ಬರನ್ನು ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗುತ್ತೆ ನನಗೆ. ಬಿ ಆಗೋಯ್ತದು, ಅಳ್ಸೋ ನೀಟಾಗಿ ಬರೀ. ನೆಕ್ಸ್ಟ್ ಡಿ ಆದ್ಮೇಲೆ ಏನು ಬರುತ್ತೆ? ನಾನು ಹೇಳ್ಬಿಟ್ಟೆ. ಕೆಳಗೆ ಹೋಗಿ ಒಯ್ಯ ಆಯ್ತದು. ಏನಿದು? ಬರೀ. ಇದೇನು ಬಾಲನಾಯ್ತು? ರಾಂಗ್ ಬಂತಿದ್ದು, ರಾಂಗ್. ಕರೆಕ್ಟ್. ಒಯ್ ಆದ್ಮೇಲೆ ಏನು ಬರುತ್ತೆ? ಬರೀ. ವೆರಿ ಗುಡ್. ಹೊಂಟಿದ್ರಿ ಬರೀತೀಯಾ? ವೆರಿ ಗುಡ್. ಏನ್ ಬಂದಿದ್ದು? 1 ಆದ್ಮೇಲೆ ಬಿ ಬರ್ದಿದ್ಯಾ? 1 ಆದ್ಮೇಲೆ ಬಿ ಬರುತ್ತಾ? 2 ಹೆಂಗೆ ಯೋಚನೆ ಮಾಡು. ಫ್ರೆಂಡ್ಸ್, ಇವನ ಜೊತೆ ಆಟ ಆಡ್ಕೊಂಡು ಕುತ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗಳು ಬರೋ ಟೈಮ್ ಆಗೋಯ್ತು. ಅವಳು ಡೋರ್ ಓಪನ್ ಮಾಡಿ ಒಳಗೆ ಬರ್ತಾಳಲ್ಲ, ಅದನ್ನು ನೋಡಿಬಿಟ್ಟು ನಾನು ಹೀಗೆ ಬರ್ತೀನಿ, ನಾನು ಒಬ್ಬನೇ ಬರ್ತೀನಿ, ನನಗೂ ಹೀಗೆ ನೀನು ವೀಡಿಯೋ ಮಾಡು ಅಂತೇಳಿ ನೋಡಿ ಅವನು ಹಾಗೆ ಹೋಗ್ತಿದ್ದಾನೆ. ಸರಿ ಅಂತೇಳಿ ಅವನಿಗೂ ಆ ಥರ ಮಾಡಿ, ವಾ ವಂಶಿ ಈಗ ಬಂದ್ಯಾ ಸ್ಕೂಲಿಂದ, ಆ ಥರ ಎಲ್ಲ ನಾವು ಸ್ವಲ್ಪ ಡೈಲಾಗ್ಸ್ನ ಹೇಳಿ ಅವನನ್ನು ವೆಲ್ಕಮ್ ಮಾಡ್ಕೊಂಡಿದ್ದಾಯಿತು. ಒಟ್ಟಲ್ಲಿ ನಮ್ಮ ಖುಷಿ ಹೇಗಿರ್ತಾಳೋ ಇವನು ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಅದನ್ನೇ ಫಾಲೋ ಮಾಡ್ತಾನೆ. ಸೊ ಫ್ರೆಂಡ್ಸ್, ಇವಾಗ ಎಲ್ಲ ಕೆಲಸ ಎಲ್ಲ ಮುಗೀತು ನಂದು. ಮಕ್ಕಳೆಲ್ಲ ಊಟ ಮಾಡಿ ಮಲಗಿದ್ದಾರೆ. ಇವಾಗ ನಾನು ಹೋಗಿ ಮಲ್ಕೊತಿದ್ದೀನಿ. ಇದಾಗಿತ್ತು ಇವತ್ತು ನನ್ನ ವ್ಲಾಗ್. ನಾನಿದು ಫಸ್ಟ್ ವ್ಲಾಗ್. ಇದಕ್ಕಿಂತ ಮುಂಚೆ ನಾನು ಒಂದು ವ್ಲಾಗ್ ಮಾಡೋಣ ಅಂಥೇಳಿ ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಅಷ್ಟು ಏನಂತಾರೆ ಧೈರ್ಯನೇ ಬರಲಿಲ್ಲ. ಯಾಕಂದರೆ ಫಸ್ಟ್ ವ್ಲಾಗ್ ಅಲ್ವಾ, ಇನ್ನೂ ಒಂಥರ ಹೆಂಗಾಗುತ್ತೋ ಹೇಗಿರುತ್ತೋ, ಚೆನ್ನಾಗಿ ಬರುತ್ತೋ ಇಲ್ವೋ ಅನ್ನೋದೊಂದು ಇರುತ್ತಲ್ಲ, ಅದಕ್ಕಾಗಿ ಅಪ್ಲೋಡ್ ಮಾಡಿಲ್ಲ. ಸೊ ನಾನು ಈ ವ್ಲಾಗ್ನ ಫಸ್ಟ್ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟು ಆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್.